ಹಾಯ್ ಫ್ರೆಂಡ್ಸ್, ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಬ್ಯಾಚುಲರ್ ವೆರಿ ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನನ್ನ ಬಾಲ್ಯದ ಗೆಳತಿ ಅವಳೇ ಬೆಳೆದಿರೋವಂಥ ಹೂವು ಮತ್ತು ದ್ರಾಕ್ಷಿ ಹಣ್ಣನ್ನ ಕೊಟ್ಟು ಕಳಿಸಿದ್ಲು. ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಇಲ್ಲಿರೋವಂಥ ನನ್ನ ಫ್ರೆಂಡ್ಸಿಗೆ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಇದಾದಮೇಲೆ ನಾನಿವಾಗ ನಿಮಗೆ ರೆಸಿಪಿನ ತೋರಿಸ್ತೀನಿ. ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಬಹಳ ವೇಗವಾಗಿ ಮಾಡುವಂತಹ ಟೊಮೊಟೊ ಗೊಜ್ಜನ್ನು ತೋರಿಸ್ತಾ ಇದ್ದೀನಿ. ಒಲೆ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ 1/4 ಸ್ಪೂನಷ್ಟು ಮಸ್ಟರ್ಡ್ ಅಥವಾ ಸಾಸಿವೆನ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಈಗ ಹಸಿ ಮೆಣಸಿನಕಾಯಿನ ಒಂದು 15 ಹಸಿ ಮೆಣಸಿನಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಉದ್ದಕ್ಕೆ ಗೀಳಿ ಅದನ್ನು ಕೂಡ ಫ್ರೈ ಮಾಡಬೇಕು. ಅದಕ್ಕೆ 3 ದೊಡ್ಡ ಗಾತ್ರದ ಆನಿಯನ್ನ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಇವನ್ನೆಲ್ಲನೂ ಫ್ರೈ ಮಾಡಿಬಿಟ್ಟು ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸಬೇಕು. ಬೆಳ್ಳುಳ್ಳಿ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಟೊಮೊಟೊ ಪಿತ್ತಕಾರಿಯಾಗಿರೋದ್ರಿಂದ ಆ ಪಿತ್ತದ ಅಂಶ ಕಡಿಮೆ ಮಾಡುತ್ತೆ. ಹಾಗೆಯೇ ಅದಕ್ಕೆ ನಾವು ಹುಣಸೆಹಣ್ಣು ಅಥವಾ ಬೆಲ್ಲನ ಸೇರಿಸಿದ್ರೂ ಪಿತ್ತದ ಅಂಶ ಕಡಿಮೆ ಆಗುತ್ತೆ. ಈಗ 5 ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಕಲ್ಲರ್ಗೆ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರಲ್ಲ, ಆದರೆ ಒಂದು 1/4 ಸ್ಪೂನಷ್ಟು ಹಾಕಿದ್ರೆ ಸಾಕು ಕಲರ್ಗೋಸ್ಕರ. ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹರಳುಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಉಪ್ಪು ಹಾಕಿದ್ಮೇಲೆ ಟೊಮೊಟೊದಲ್ಲಿರೋವಂಥ ನೀರಿನ ಅಂಶ ಬಿಡುತ್ತೆ ಮತ್ತು ಬೇಗನೂ ಬೇಯುತ್ತೆ. ಈಗ 1 ನಿಮಿಷ ಅದನ್ನು ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಸಾಕು. ಈಗ 1 ನಿಮಿಷ ಆಯಿತು ನೋಡಿ, ಟೊಮೊಟೊದಲ್ಲಿರೋ ನೀರಿನ ಅಂಶ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈ ಹಂತದಲ್ಲೇ ಇದನ್ನು ಉಪಯೋಗಿಸ್ಕೋಬೋದು. ಆದರೆ ಗೊಜ್ಜಾಗಿರೋದ್ರಿಂದ ಟೊಮೊಟೊನ ಈ ಥರ ಸ್ಮ್ಯಾಶ್ ಮಾಡಿ ನೋಡಿ, ಅದು ಪೀಸ್ ಆದರೆ ಸ್ಮ್ಯಾಶ್ ಆದರೆ ಬೆಂದಿದೆ ಅಂತ ಅರ್ಥ. ಸೊ ನಾವು ಗೊಜ್ಜು ಮಾಡ್ತಾ ಇರೋದ್ರಿಂದ ಇನ್ನೂ 1 ನಿಮಿಷ ಇದನ್ನು ಬೇಯಿಸ್ತಾ ಇದ್ದೀನಿ. ಸೊ ಇದನ್ನು ಈ ಹಂತದಿಂದ ನಾವು ಇದನ್ನು ಹೀಗೆ ವೆಜ್ ರೆಸಿಪಿನಾದರೂ ಇಟ್ಕೋಬೋದು, ಇಲ್ಲಾಂದರೆ ಅದನ್ನು ನಾವು ನಾನ್ ವೆಜ್ ಆಗಾದರೂ ಕನ್ವರ್ಟ್ ಮಾಡ್ಬೋದು. ಇದಕ್ಕೇ ನಾವು ಬಾಯ್ಲ್ಡ್ ಎಗ್ಗು ಅಥವಾ ಪ್ರಾನ್ಸು ಅಥವಾ ಫಿಶ್ ಫ್ರೈ ಮಾಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಒಂದು ನಾನ್ ವೆಜ್ ರೆಸಿಪಿಯಾಗಿ ನಮಗೆ ರೆಡಿ ಆಗುತ್ತೆ. ಇಷ್ಟೇ ಸೇಮ್ ಪ್ರೊಸೀಜರ್, ಬೇಸಿಕ್ ಪ್ರೊಸೀಜರ್ ಇಷ್ಟೇ. ಅದನ್ನು ವೆಜ್ಜಿಂದ ನಾನ್ ವೆಜ್ ಕನ್ವರ್ಟ್ ಮಾಡ್ಕೊಳ್ಳೋದು. ಸೊ ಇದು ದೋಸೆ, ಚಪಾತಿ, ಇಡ್ಲಿ, ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನ್ ವೆಜ್ ಆದರೆ ಒಗ್ಗರಣೆ ಹಾಕಲ್ಲ. ವೆಜ್ ಆದರೆ ಏನು ಮಾಡ್ತೀವಿ ಅಂದರೆ ಮತ್ತು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಹಾಕಬೇಕು. ಅದಕ್ಕೊಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಫ್ರೈ ಮಾಡಬೇಕು. ಇದು ಗೊಜ್ಜೆಲ್ಲ ಆದಮೇಲೆ ಈ ಥರ ಫ್ರೈ ಮಾಡಿ ಅದನ್ನು ಸೇರಿಸಿದ್ರೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪಿಯಾಗಿ ನಮಗೆ ಸಿಗುತ್ತೆ. ಇಲ್ಲಾಂದರೆ ಅನ್ನ ಕಲಿಸ್ಬೇಕಾದ್ರೆ ಕೂಡ ಇದನ್ನು ಹಾಕ್ಕೋಬೋದು. ನೋಡಿ, ಈ ಥರ ಲೈಟ್ ಬ್ರೌನ್ ಬರೋಷ್ಟು ಹುರಿಬೇಕು. ಚೆನ್ನಾಗಿ ಕಲಸಿ ಹುರಿತಾ ಇದ್ದರೆ ಅದು ಫ್ಲೇವರಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ಬಿಸಿ ಎಣ್ಣೆ ಇರುತ್ತೆ ಅದನ್ನು ಹಾಗೆ ಬಿಟ್ಟರೆ ಒಂದೇ ಕಡೆ ಸೀದಂಗೆ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಶೇಕ್ ಮಾಡಿರ್ತೀವಿ, ಒಂದು ಸ್ಪೂನಲ್ಲಿ ಸ್ಟಿರ್ ಮಾಡ್ತಾ ನಾವು ಫ್ರೈ ಮಾಡಬೇಕು. ನೋಡಿ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಸಹ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಮಾಡಿಟ್ಟಿರೋವಂಥ ಟೊಮೊಟೊ ಗೊಜ್ಜಿಗೆ ಈ ಒಗ್ಗರಣೆನ ನಾವು ಸೇರಿಸ್ಬೇಕು. ನಾನ್ ವೆಜ್ ಆದರೆ ಹಾಕೋ ಅವಶ್ಯಕತೆ ಇಲ್ಲ. ವೆಜ್ ಗೊಜ್ಜು, ಬರೀ ಟೊಮೊಟೊ ಗೊಜ್ಜಾದರೆ ನಾವು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ಕಲಿಸೋದು. ಅನ್ನ ಕಲಿಸ್ಬೇಕಾದ್ರೆ ಒಂದು ಟೆಕ್ನಿಕ್ ಏನಂದರೆ ಸ್ವಲ್ಪ ಗೊಜ್ಜನ್ನ ನಾವು ಮೊದಲೇ ತೆಗೆದಿಟ್ಕೊಂಡು ಅನ್ನ ಕಲಿಸ್ಬೇಕು. ಆಗ ಉಪ್ಪು ಹುಳಿ ಏನಾದರೂ ಹೆಚ್ಚು ಕಡಿಮೆ ಅಥವಾ ಸ್ಪೈಸಿ ಜಾಸ್ತಿ ಕಡಿಮೆ ಆದರೆ ಮ್ಯಾನೇಜ್ ಮಾಡ್ಬೋದು. ಹಾಗಾಗಿ ಒಂದು ಸ್ವಲ್ಪ ಗೊಜ್ಜನ್ನ ಆಚೆ ತೆಗೆದಿಟ್ಕೊಂಡು ನಾವು ಅನ್ನ ಕಲಿಸೋದು ಯಾವಾಗಲೂ ಒಂದು ಒಳ್ಳೆಯ ಹ್ಯಾಬಿಟು. ಈಗ ಬಿಸಿಯಾದ ಟೊಮೊಟೊ ಗೊಜ್ಜು ರೆಡಿಯಾಗಿದೆ.